ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ರಾಜಕೀಯ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ನೀವು ನಮ್ಮ ಚಾನಲಲ್ಲಿ ಪೊಲಿಟಿಕಲ್ ಅಸ್ಟ್ರಾಲಜಿ ಇನ್ ಕನ್ನಡ ಅಂತೇಳಿ ಸಪ್ರೇಟ್ ಚಾನಲ್ ಇದೆ. ಅದರಲ್ಲಿ ನೀವು ಭವಿಷ್ಯಗಳನ್ನ ನೋಡ್ಬೋದು. ಇದು ಮಂಡೇನ್ ಅಸ್ಟ್ರಾಲಜಿ, ಪ್ರಾಪಂಚಿಕ ಭವಿಷ್ಯ. ಈಗ ಎಲ್ಲರೂ ಕೂಡ ನನಗೆ ಪ್ರಶ್ನೆ ಮಾಡ್ತಾ ಇರೋದು ಅಂದರೆ, ಗುರುಜಿ ನೀವು ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರುತ್ತೆ, BJP ಸೋಲುತ್ತೆ ಅಂತ. ಅದೇ ಥರ ಆಯಿತು. ಆಮೇಲೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ನೀವೊಂದು ವಿಡಿಯೋ ಮಾಡಿದ್ರಿ. ಅದರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ವಿಚಾರ ಕೂಡ ತಿಳಿಸಿದ್ರಿ. ಈಗ ಮೂಢ ಹಗರಣದಿಂದ ಸಿದ್ದರಾಮಯ್ಯನವರು ಅಧಿಕಾರವನ್ನ ಕಳೆದುಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ತುಂಬಾ ಜನ ವೀಕ್ಷಕರು ಕೇಳ್ತಾ ಇರೋದ್ರಿಂದ ನಾನೀಗ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋರು ವಿಡಿಯೋ ಸಂಪೂರ್ಣವಾಗಿ ನೋಡಿ. ಇದು ಜ್ಯೋತಿಷ್ಯ ಅಂದ್ರೆ ಜ್ಯೋತಿ ಅಂದ್ರೆ ಬೆಳಕು, ಶ ಅಂದ್ರೆ ಜ್ಞಾನ, ನಾಲೆಜ್ ಆಫ್ ಲೈಟ್. ಇದು ವೇದದ ಅಂಗ. ಕಣ್ಣಿಲ್ದೇ ಇದ್ರೆ, ಕೈ ಇಲ್ದಿರೋರು ಹೇಗೋ ಜೀವನ ಮಾಡ್ಬೋದು, ಕಾಲಿಲ್ದೇ ಇರೋರು ಹೇಗೋ ಜೀವನ ಮಾಡ್ಬೋದು. ಆದ್ರೆ ಕಣ್ಣಿಲ್ದೇ ಇದ್ರೆ ನಾವೇನು ಈ ಪ್ರಪಂಚವನ್ನ ನೋಡಕ್ಕೆ ಆಗಲ್ಲ. ಹಾಗೆ ಜ್ಯೋತಿಷ ಶಾಸ್ತ್ರ ಅನ್ನೋದು ಒಂದು ಕಣ್ಣು, ಅಂದ್ರೆ ಬೆಳಕನ್ನ ತೋರಿಸುವಂತಹ ಶಾಸ್ತ್ರ. ಎಲ್ಲರೂ ಕೂಡ ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲಿದ್ದೀರಾ ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಕುತೂಹಲಕಾರಿ ಬೆಳವಣಿಗೆಯಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಬೀಸಿ ಬಾರಿಸಿದ ನಂತರ ಸಿದ್ದರಾಮಯ್ಯನವರು ಮೇ 20ರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನುವಂಥ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಸಿದ್ದರಾಮಯ್ಯನವರು ಶನಿವಾರ ಸಿದ್ಧಯೋಗ ವೇಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರೆ. ಸಿದ್ದರಾಮಯ್ಯನವರ ಶಾಲಾ ದಾಖಲಾತಿಗಳ ಪ್ರಕಾರ ಆಗಸ್ಟ್ 3, 1947ನೇ ಇಸ್ವಿಯಲ್ಲಿ ಇವರ ಜನನ ಆಗಿದೆ ಅಂತೇಳಿ ಸ್ಕೂಲ್ ಡಾಕ್ಯುಮೆಂಟ್ ಅಲ್ಲಿ ಇದೆ. ಆದ್ರೆ ಇದು ಸರಿಯಾದ ಜನ್ಮ ದಿನಾಂಕ ತಿಳಿದಿಲ್ಲ ಅನ್ನುವಂಥದ್ದು ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡ ತಿಳಿಸ್ತಾರೆ. ಹಾಗಾದ್ರೆ ಈಗ ಇವು ಕರ್ನಾಟಕದ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಹೇಗೆ ಹೇಳಬೇಕು ಅನ್ನುವಂಥ ವಿಚಾರ ಬಂದಾಗ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ಸಮಯ ಮೇ 20ನೇ ತಾರೀಕು 2023 12:41 ಬೆಂಗಳೂರು ಅಂತ ತಗೊಂಡಾಗ ಶುಕ್ಲ ಪಕ್ಷ, ಪ್ರತಿಪದ, ವಾರ ಶನಿವಾರ, ಯೋಗ ಅತಿಗಂಡ, ನಕ್ಷತ್ರ ರೋಹಿಣಿ, ಕರ್ಣ ಅನ್ನೋದು ಭವಕರ್ಣ. ಇದು ಪಂಚಾಂಗ ವಿಚಾರವನ್ನು ತಿಳಿಸ್ತಾ ಈಗ ನಾನು ಪ್ರಮಾಣ ವಚನದ ಹರಸ್ಕೋಪ್ ಕುಂಡಲಿಯನ್ನ ತಯಾರು ಮಾಡಿದ್ದೀನಿ. ಸಿಂಹ ಲಗ್ನ, ಕೇತು ಬಂದು ತುಲಾ ರಾಶಿಯಲ್ಲಿ, ಶನಿ ಮಹಾತ್ಮ ಕುಂಭ ರಾಶಿಯಲ್ಲಿ, ಬುಧ, ರಾಹು ಮತ್ತೆ ಗುರು ಮೇಷ ರಾಶಿಯಲ್ಲಿ, ಚಂದ್ರ ಮತ್ತೆ ಸೂರ್ಯ ವೃಷಭ ರಾಶಿಯಲ್ಲಿ, ಶುಕ್ರ ಮಿಥುನ ರಾಶಿಯಲ್ಲಿ, ಮಂಗಳ ಕರ್ಕಾಟಕ ರಾಶಿಯಲ್ಲಿ. ಇದು D1 ಚಾರ್ಟ್. ಇನ್ನೊಂದು ಬಹಳ ಮುಖ್ಯವಾದಂತ ಚಾರ್ಟ್ ನಾವು ಹಾಕೊಳ್ಳೋದು ನವಾಂಶ ಚಾರ್ಟ್. ಅದನ್ನ D9 ಚಾರ್ಟ್ ಅಂತೀವಿ. ಆ D9 ಚಾರ್ಟ್ ಅಲ್ಲಿ ಮಿಥುನ ನವಾಂಶ, ಮಿಥುನ ಲಗ್ನ ಬರುತ್ತೆ. ರಾಹು ಲಗ್ನದಲ್ಲಿ, ಬುಧ ಕರ್ಕಾಟಕ ರಾಶಿಯಲ್ಲಿ, ಮಂಗಳ ಸಿಂಹ ರಾಶಿಯಲ್ಲಿ, ಕೇತು ಧನುಸ್ಸು ರಾಶಿಯಲ್ಲಿ, ಶನಿ ಮಹಾತ್ಮ ಮಕರ ರಾಶಿಯಲ್ಲಿ, ಸೂರ್ಯ ಕುಂಭ ರಾಶಿಯಲ್ಲಿ, ಶುಕ್ರ ಮೀನ ರಾಶಿಯಲ್ಲಿ, ಚಂದ್ರ ಮೇಷ ರಾಶಿಯಲ್ಲಿ, ಗುರು ವೃಷಭ ರಾಶಿಯಲ್ಲಿ. ಇದು ನವಾಂಶ ಚಾರ್ಟ್. ಇದನ್ನು ನೋಡಿದಾಗ ಸಿಂಹ ಲಗ್ನದಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರೆ. ಕುತೂಹಲಕಾರಿ ಸಂಗತಿ ನೋಡಿದ್ರೆ 7ನೇ ಮನೆಯ ಅಧಿಪತಿ ಶನಿ ದಿಗ್ಬಲನಾಗಿದ್ದಾನೆ. 7ನೇ ಮನೆಯಲ್ಲಿ ಯಾವಾಗಲೂ ಕೂಡ ಶನಿ 7ನೇ ಮನೆಯಲ್ಲಿ ದಿಗ್ಬಲನಾಗಿರ್ತಾನೆ. ಸೂರ್ಯನು 10ನೇ ಮನೆಯಲ್ಲಿ ಲಗ್ನಾಧಿಪತಿಯಾದಂತಹ ಸೂರ್ಯ ದಿಗ್ಬಲನಾಗಿದ್ದಾನೆ. ಶತ್ರು ರಾಶಿಯಾದ ವೃಷಭ ರಾಶಿಯಲ್ಲಿ ಅದೇ ಡಿಗ್ರಿಯಲ್ಲಿ ಗುಳಿಕನೊಂದಿಗೆ ಕೂಡಿದ್ದಾನೆ. 7ನೇ ಅಧಿಪತಿ ಶನಿ ಸ್ವಂತ ನವಾಂಶದಲ್ಲಿದ್ದಾನೆ. ಲಗ್ನಾಧಿಪತಿ ಸೂರ್ಯ ತನ್ನ ಶತ್ರು ನವಾಂಶದಲ್ಲಿದ್ದಾನೆ. ಇದನ್ನ ನೋಡಿದಾಗ, ಜಾತಕ ನೋಡಿದಾಗ
ವಿರೋಧವನ್ನ ಸೂಚಿಸುವಂತಹ 7ನೇ ಮನೆಯಾದಂತಹ ಅಂದ್ರೆ ಬಿಜೆಪಿ ಪಕ್ಷ ತುಂಬಾ ಪ್ರಬಲವಾಗಿದೆ ಅನ್ನೋದನ್ನ ಈ ಡೇಟ್ ಆಫ್ ಬರ್ತ್ ಈ ಹರಸ್ಕೋಪ್ ತೋರಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳ ವಿರುದ್ಧ ಪ್ರಮುಖ ವಿರೋಧ ಪಕ್ಷವಾದ ಬಿಜೆಪಿ 135 ಸ್ಥಾನ ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಬರೀ 66 ಸ್ಥಾನಗಳನ್ನ ಪಡೆದು ಯಶಸ್ವಿಯಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಆದ್ರೆ ಈ ಜಾತಕದಲ್ಲಿ 12ನೇ ಮನೆಯಿಂದ ದುರ್ಬಲಗೊಂಡ ಮಂಗಳನ ಅಂಶವು ಪ್ರತಿಕೂಲ ವಿರೋಧವನ್ನ ಸೂಚಿಸುತ್ತೆ. ಕೆಲವು ಪ್ರಕರಣಗಳು ಕೇಂದ್ರದ ಏಜೆನ್ಸಿಗಳಾದ ಸಿಬಿಐ, ಇಡಿ ಮತ್ತು ಆದಾಯ ತೆರಿಗೆ ಪಾತ್ರವೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಸೂಚಿಸುತ್ತೆ. ಆದ್ರೆ ಸಿದ್ದರಾಮಯ್ಯನವರ ಪ್ರಮಾಣ ವಚನ ಜಾತಕ ಏನ್ ಹೇಳುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈಗ ಇದು ಮೂಢ ಪ್ರಕರಣ. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಮೂಢ ಅಕ್ರಮವಾಗಿ ಪರ್ಯಾಯ ನಿವೇಶನ ಮಂಜೂರು ಮಾಡಿದೆ ಎಂದು ರಾಜ್ಯದ ಪ್ರತಿಪಕ್ಷ ಬಿಜೆಪಿ ಆರೋಪಿಸ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ರಾಜ್ಯಪಾಲ ತವರಚಂದ್ ಗೆಹ್ಲೋಟ್ ಅವರ ಅನುಮತಿಯನ್ನು ಕೋರಿರ್ತಾರೆ ಕಾರ್ಯಕರ್ತ TS ಅಬ್ರಹಾಂ. ಸೊ ಹಾಗಾದ್ರೆ ಈಗ ಏನಾಗುತ್ತೆ, ಈ ಜಾತಕ ಏನ್ ತಿಳಿಸುತ್ತೆ ಅನ್ನುವಂತ ವಿಚಾರ ಎಲ್ಲರೂ ಕೂಡ ಕುತೂಹಲಕರ ಆಗಿರೋದ್ರಿಂದ ಸಿದ್ದರಾಮಯ್ಯನವರ ಪ್ರಮಾಣ ವಚನ ಜಾತಕದಲ್ಲಿ ನೋಡಿ 2ನೇ ಅಧಿಪತಿ ಬುಧ, 6ನೇ ಅಧಿಪತಿಯಾದಂತಹ ಋಣ ಶನಿ ಅಂಶವನ್ನ ನೋಡ್ತಾ ಇದ್ದಾನೆ, ಶನಿ ಬುಧನನ್ನ. ಅದರಿಂದ ರಾಜ್ಯದ ಬೊಕ್ಕಸಕ್ಕೆ ಚುನಾವಣೆ ಭರವಸೆಗಳ ಹೊರೆಯನ್ನು ಕೂಡ ತೋರಿಸ್ತಾ ಇದೆ ಜಾತಕ ಮತ್ತು ಗ್ರಹಗಳು, ನಕ್ಷತ್ರಗಳು. ಇದರಿಂದ ಈಗ ಗೋಚಾರದಲ್ಲಿ ಗುರು ದಶಮ ಭಾವದಲ್ಲಿ ಅಂದ್ರೆ ವೃಷಭ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದು, ಮುಂದಿನ ಉಗಾದಿಯ ನಂತರ ದಶಮಾಧಿಪತಿಯಾದಂತ ಶುಕ್ರ ಏಕಾದಶ ಸ್ಥಾನ ಬುಧನ ಮನೆ 11ನೇ ಮನೆಯಲ್ಲಿದ್ದು, ಗುರು ಕೂಡ ಮತ್ತೆ 11ನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ಸಿದ್ದರಾಮಯ್ಯನವರಿಗೆ ಯಾವುದೇ ಕಂಟಕಗಳು ಬರುವುದಿಲ್ಲ. ಅವರು ಮತ್ತೆ ಮುಂದೆ ಮುಖ್ಯಮಂತ್ರಿಗಳಾಗಿ ಕಂಟಿನ್ಯೂ ಆಗ್ತಾರೆ. ಈ ತೊಂದರೆಗಳು ಎಲ್ಲಿವರೆಗೂ ಇರುತ್ತೆ ಅಂದ್ರೆ ನವೆಂಬರ್ 2024ವರೆಗೂ ಇವೆಲ್ಲ ಕೂಡ ಹೊರಗಡೆ ಜನಗಳಿಗೆ ತೋರಿಸುವಂತೆ ಇವೆಲ್ಲ ಹಗರಣಗಳು ಕಂಡು ಬರುತ್ತೆ. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಜನಗಳಿಗೆ ಅದೇನಾಗಿದೆ ಅನ್ನೋದನ್ನ ತಿಳಿಸ್ಕೊಡುವುದರಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಯಶಸ್ವಿ ಆಗ್ತಾರೆ ಅನ್ನೋದನ್ನ ಈ ಪ್ರಮಾಣ ವಚನ ಜಾತಕ, ಗ್ರಹಗಳ ಸಂಚಾರ ಇವೆಲ್ಲ ಕೂಡ ತಿಳಿಸ್ಕೊಡ್ತಾ ಇದೆ. ಅದನ್ನೆಲ್ಲ ನಾನು ನಿಮ್ ಜೊತೆಗೆ ತಿಳಿಸ್ಕೊಡಕ್ಕೆ ಇಷ್ಟಪಟ್ಟಿದ್ದೀನಿ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮೆಲ್ಲರಿಗೂ ಕೂಡ ಸೌಖ್ಯ, ಸುಖ, ಶಾಂತಿ, ನಿಮ್ಮ ಜೀವನ ಸಾರ್ಥಕತೆಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.